ನಿರಂತರವಾಗಿರ್ತಕ್ಕಂಥ ಸಂಚಾರ ನಡೀಲೇಬೇಕು ಮಠದಲ್ಲಿ. ಸಂಚಾರ ನಡೆದಾಗ ನಾನು ಶ್ರೀಮಠದ ಶಿಷ್ಯಂದಿರ ಕೇಳಿದ್ದ ಘಟನೆ ಎಲ್ಲ ಕಡೆ ಅಲ್ಲಲ್ಲೇ ಟೋಲ್ ಗೇಟ್ ಬರ್ತದೆ. ಟೋಲ್ ಗೇಟ್ ಹತ್ರ ಅವ್ನ ಗಾಡಿ ನಿಂತಿತ್ತು. ಸ್ವಾಮಿಗಳವ್ರ ವ್ಯಾನ್ ಮುಂದೆ ಹೋಯಿತು, ಮಠದ ವ್ಯಾನ್ ಹಿಂದೆ ನಿಂತಿತ್ತು. ಟೋಲ್ ಗೇಟು ಸ್ವಲ್ಪ ಪಾಳಿ ಇರ್ತದೆ. ಒಬ್ಬರು ಅಂಥ ಪ್ರಸಂಗದಲ್ಲಿ ಶಿಷ್ಯಂದರು ಹಿಂದಿರ್ತಕ್ಕಂಥ ಶಿಷ್ಯಂದರು ಒಂದಿಬ್ಬರು ಕಾಲು ತೊಗೊಂಡ್ರಾಯಿತು ಅಂತ ಕೆಳಗಿಳಿದ್ರಂತೆ. ಕೆಳಗಿಳಿದು ಅಲ್ಲೇ ಹೋಗಿ ಕೈಕಾಲು ತೊಗೊಂಡು ಹತ್ತುವಾಗ ಯಾರೋ ಒಬ್ಬ ವ್ಯಕ್ತಿ ಕ್ರೂಸರ್ ಗಾಡಿ ಇತ್ತು, ಯಾರೋ ಅಪರಿಚಿತ, ಇವ್ರಿಗೆ ಗುರುತಿಲ್ಲ, ಆಗೋನಿಲ್ಲ, ಏನೂ ಇಲ್ಲ. ಕ್ರೂಸರ್ ನಡೆಸ್ತಕ್ಕಂಥ ಡ್ರೈವರ್ ಪಾಪ ಉಪಜೀವನವನ್ನು ಮಾಡ್ತಕ್ಕಂಥ ವ್ಯಕ್ತಿ ಇವ್ರನ್ನ ನೋಡ್ದ ಅಂತ. ನೋಡಿ ಆಚಾರ್ಯರು ಇವಾಗ ಚಂಡಗಿ ಶಕಾಸೂತ್ರ ನೋಡ್ದ, ಪಂಜಾಬ್ ನೋಡ್ದ, ನೀವ್ಯಾರು ಏನು ಅಂತ ಕೇಳಿದಾಗ ಅವ್ರು ಹೇಳ್ದಂತೆ, ಸ್ವಾಮಿಗಳ ಶಿಷ್ಯಂದ್ರು ನಾವು ವಿದ್ಯಾರ್ಥಿಗಳು ಓದ್ತೀವಿ, ಅವ್ರದ್ದು ಇದ್ದೀವಿ ಅಂತೆಲ್ಲ ಹೇಳ್ಯಾರ. ಇವ್ರದ್ದು ಫೋಟೋ ತಗೊಂಡ. ನಿಮ್ಮ ಜೊತೆ ನಾವು ಫೋಟೋ ತಗೋಬೋದ ಅಂತ ಹೇಳಿದಂತ, ತಗೋಪ್ಪ ಅಂತ ಅವ್ರ ಜೊತೆಯೂ ಫೋಟೋ ತಗೊಂಡ. ಜೊತೆಗೆ ಅವ್ರ ನಂಬರ್ ಕೂಡ ಇಸ್ಕೊಂಡ. ನಂಬರ್ ಇಸ್ಕೊಂಡು ಅವ್ರಿಗೆ ಒಂದು ಫೋಟೋ ಕಳಿಸಿದ. 3-4 ದಿವಸ ಆದಮೇಲೆ ಅವ್ರಿಗೆ ಫೋನ್ ಮಾಡ್ದಂತೆ, ಆಚಾರ ನಾನು ನಿಮ್ಮ ಹತ್ರ ಯಾಕೆ ಕೇಳ್ದೆ ಅಂತಂದರೆ, ನೀವು ಯಾರೋ ಗುರುಗಳ ಹೆಸರು ಹೇಳಿದ್ರಿ, ನಿಮ್ಮ ಮುಖದಲ್ಲಿ ಇಷ್ಟು ಕಳೆ ಅಂತಂದರೆ ನಿಮ್ಮ ಗುರುಗಳು ಹೆಂಗಿರಬೇಕು, ನೀವೇ ಹಿಂಗಿದ್ದೀರಿ, ನಿಮ್ಮ ಗುರುಗಳು ಹೆಂಗಿರಬೇಕು ಅಂತ ಪ್ರಶ್ನೆ ಅದ. ಅದಕ್ಕೆ ನನ್ನದೊಂದು ಸಂದೇಹ ಅದ. ನಂದು 33 ವಯಸ್ಸು, ನಂದು ಯಾಕೋ ಇನ್ನೂ ಮದುವೆ ಆಗ್ತಾ ಇಲ್ಲ, ಮದುವೆ ಆಗ್ಲಿಕ್ಕೆ ಏನಾದರೂ ಉಪಾಯ ಹೇಳ್ರಿ ಅಂತ ಕೇಳ್ದೆ. ಆವಾಗ ಸಿಂಪಾದವ್ರು ಶಿಷ್ಯರು ವಿದ್ಯಾರ್ಥಿಗಳು ಅವ್ರು ಇಲ್ಲಿದ್ದಾರೆ, ನನ್ನ ಹೆಸರು ಹೇಳಬೇಡ ಅಂತಾರೆ, ಅವರು ಅದನ್ನ ಹೇಳಂಗಿಲ್ಲ. ಅವ್ರು ಏನು ಹೇಳಿದ್ರಂತೆ, ನಾವೊಂದು ಫೋಟೋ ಕಳಿಸ್ತೀನಿ ನಿನಗೆ, ಅದು ಫೋಟೋ ಪ್ರಿಂಟೌಟ್ ಹಾಕು, ಅದು ಇಟ್ಕೊಂಡು ಒಂದು 3 ದಿನ ಸೇವೆ ಮಾಡೋ ನಿನ್ನ ಬೇರೆ ಕೆಲಸ ಆಗ್ತೀರಿ. ನಮ್ಮ 3 ಆಗ್ರಿ, ನಾನು 30 ದಿವಸ ಸೇವೆ ಮಾಡ್ಲಿಕ್ಕೆ ಇರೋದ್ರೆ ಕಳಿಸ್ರಿ ಅಂದಾಗ ಅವ ಬೇರೆ ಏನು ಮಾಡಿಲ್ಲ, ಮಹಾಸ್ವಾಮಿಗಳವ್ರ ಭಾವಚಿತ್ರವನ್ನು ಕಳಿಸಿದ. ಆ ಫೋಟೋ ಇಟ್ಟು ಅವನು ಸೇವೆ ಮಾಡಿದ್ರೆ 1 ತಿಂಗಳಲ್ಲಿ ನನ್ನ ಮದುವೆ ನಿಶ್ಚಯ ಆಯ್ತಂತೆ. ಅವ್ರಿಗೆ ಫೋನ್ ಮಾಡಿ ಹೇಳ್ದ ಅಂತ, ಆಚಾರ ನೀವು ಆಶೀರ್ವಾದ ಮದುವೆ ನಿಶ್ಚಯ ಆಗಿದೆ, ಅದಕ್ಕೆ ನೀವು ಆಶೀರ್ವಾದ ಮಾಡಬೇಕು ಅಂತ. ಆಯ್ತಪ್ಪ, ಇಲ್ಲಿದೆ ಆಶೀರ್ವಾದ ಮಾಡಿದ್ವಿ, ಒಳ್ಳೇದಾಗಲಿ ಅಂತ. ಮದುವೆ ಆಯಿತು. ಮದುವೆ ಆದಮೇಲೆ ಮತ್ತೆ ಫೋನ್ ಮಾಡ್ದಂತೆ, ಫೋಟೋ ಕಳಿಸಿ, ಗಂಡ ಹೆಂಡತಿ ಫೋಟೋ ಕಳಿಸಿ, ನಾವು ಜೊತೆಯಾಗಿದ್ದೀವಿ, ಸರಿಯಾಗಿದ್ದೀವಿ, ಆಶೀರ್ವಾದ ಆಗಿದೆ, ಮುಂದೆ ನಾವು ಅನುಗ್ರಹ ಆಗಿ ನಮ್ಮ ಸಂಸಾರದಲ್ಲಿ ಏನೂ ತೊಂದರೆ ಆಗದೆ ಮಾಡಬೇಕು. ನಮ್ಮ ತಾಯಿ ಕಾಲು ನೋವು ಭಾಳದ, ನಡಿಲಿಕ್ಕೆ ಆಗ್ತಾಯಿಲ್ಲ, ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ, ನೀವೇ ಗುರುಗಳಿಗೆ ಪ್ರಾರ್ಥನೆ ಮಾಡಿರಿ. ನಾನೇನು ಮಾಡೋಂಗಿಲ್ಲ, ನಿನಗೆ ಹೆಂಗೂ ಫೋಟೋ ಕೊಟ್ಟೀನಿ, ಅದೇ ಫೋಟೋ ಹಿಡಿದು ನಿಮ್ಮ ತಾಯಿಯವರಿಗೆ ನಿಧಾನ 11 ಪ್ರದಕ್ಷಿಣೆ ಹಾಕಂತೂ ಆರಾಮಾಗ್ತಾರಂತೆ. ಡಾಕ್ಟ್ರ್ ಆಪ್ರೇಷನ್ ಅಂತ ಹೇಳಿದ್ರಂತ, ಮೊಳಕಾಲು ನಡಿಲಿಕ್ಕೆ ಬರಂಗ ಅಂದವರಿಗೆ ಕೇವಲ 11 ಪ್ರದಕ್ಷಿಣೆ ಹಾಕಿದ್ರೆ ಹೆಣ್ಣು ಮಗಳಿಗೆ ಕಾಲು ನೋವೇ ಇಲ್ಲ ಇಲ್ಲಿವರೆಗೆ. ಮತ್ತೆ ಅವ್ರು ಫೋನ್ ಮಾಡೋದಂತೆ, ಆಚಾರ್ಯ ಹೇಳ್ದಂಗೆ ಕಾಲು ನೋವು ಸಹಿತ ಕಡಿಮೆ ಆಯಿತು, ಅವ್ರಿಗೆ ಎಷ್ಟು ಹುಚ್ಚಾಯ್ತಂತೆ, ಸಂಪೂರ್ಣ ಹುಚ್ಚಿಡ್ದ. ಅಷ್ಟು ಗುರುಗಳ ಮೇಲೆ ಭಕ್ತಿಯಾಗಿ, ಗುರುಗಳಿಗೆ ನಾವು ಪ್ರಾರ್ಥನೆ ಮಾಡಿ ಸೇವೆ ಮಾಡ್ತೀನಿ, ನನಗೆ ಮಕ್ಕಳು ಹುಟ್ಟಿದ್ರು ಅಂತಂದ್ರೆ ನಾನು ಅವ್ರ ಹೆಸರು ಹಿಡ್ತೀನಿ ನೋಡ್ರಿ ಅಂತ ಅಷ್ಟು ಸಂತೋಷ ಕೇಳ್ದ ಅಂತೆ. ಅವಳಿ ಜವಳಿಯಾಗಿ 1 ವರ್ಷದಲ್ಲಿ 2 ಮಕ್ಕಳು ಹುಟ್ಟಿದ್ದಾರೆ. ಆ ನಾಮಕರಣಕ್ಕೆ ಅವನು ಮತ್ತೆ ಆ ಶಿಷ್ಯಂದ್ರಿಗೆ ಫೋನ್ ಮಾಡಿ ಗುರುಗಳಿಗೆ ಹೇಳಿದ್ರೆ ಅವ್ರು ಏನು ಹೆಸರು ಹೇಳ್ತಾರೆ ಅದೇ ಹೆಸರು ಇಡ್ತೇನೆ. ಅದು ಎಷ್ಟು ಭಕ್ತಿ ನೋಡಿ. ನಾವು ಭಕ್ತಿ ಮಾಡ್ತೇವೋ ಇಲ್ಲೋ ಗೊತ್ತಿಲ್ಲ, ಅಪರಿಚಿತನಾದ ವ್ಯಕ್ತಿ, ಯಾರೋ ಏನೋ ನೋಡಿಲ್ಲ, ಗುರುತಿಲ್ಲ, ಏನೋ ಕೇವಲ ಭಾವಚಿತ್ರ. ನಾನು ನಮ್ಮ ಮೊಕಾಶ ಮಧ್ವಾಚಾರ್ಯ ಹೇಳಿದಾಗ ಸತ್ಯಪ್ರಮೋದ ಶ್ರೀಪಾದಗಳ ಭಾವಚಿತ್ರ ಇಟ್ಕೊಂಡು ವಿಜಯಪುರದಲ್ಲಿ ಒಬ್ಬ ವ್ಯಕ್ತಿ ಎಲ್ಲ ವಿಧವಾದ ರೋಗವನ್ನು ಪರಿಹಾರ ಮಾಡಿಕೊಂಡ ಅಂತ ಮೊಕಾಶ ಮಧ್ವಾಚಾರ್ಯ ಹೇಳ್ತಿದ್ರು. ನಾನು ಕೇಳ್ತಿದ್ದೆ, ಇದನ್ನು ಪ್ರತ್ಯಕ್ಷವಾಗಿ ನಾವು ಕಂಡದ್ದು ಅಂತ ಹೇಳಿದ್ರು. ಅಂದಮೇಲೆ ಇಷ್ಟು ಆನಂದವಾಗ್ತದೆ. ಇಂತಹ ಗುರುಗಳನ್ನು ಪಡೆದಿರ್ತಕ್ಕಂಥ ನಾವು ಅತ್ಯಂತ ಧನ್ಯರು, 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 ಪರಮ ಧನ್ಯರು.